ಡಿ.ಕೆ. ಶಿವಕುಮಾರ್ ಅವ್ರ ಲೇಟೆಸ್ಟ್ ರಿಯಾಕ್ಷನ್ ಬಂದಿದೆ. ಚನ್ನಪಟ್ಟಣದಲ್ಲಿ ಇನ್ ಕೇಸ್ ಏನಾದ್ರೂ ಯೋಗೇಶ್ವರ್ ಅವ್ರು ಸೋತ್ರೆ ನಾನೇ ಸೋತಂಗೆ ಅಂತ ಹೇಳಿದಾರಂತೆ. ಆ ರಿಯಾಕ್ಷನ್ ಏನಾದ್ರೂ ಸಿಕ್ಕಿದ್ರೆ ಬೈಟ್ ಒಂಚೂರು ಪ್ಲೇ ಮಾಡಿ. ರೈಟ್, ಬ್ರೇಕಿಂಗ್ ಇದ್ರೆ ಬ್ರೇಕಿಂಗ್ಗೆ ಪ್ಲೇ ಮಾಡ್ಕೊಳ್ಳಿ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸೋತ್ರೆ ಇನ್ ಕೇಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾನೇ ಸೋತಂತೆ. ಶುರುವಲ್ಲಿ ಹೇಳಿದ್ರು ಕ್ಯಾಂಡಿಡೇಟ್ ನಾನೇ ಅನ್ಕೊಂಡು ವೋಟ್ ಹಾಕಿ ಅಂತ ಹೇಳಿ, ಈಗಲೂ ಹೇಳ್ತಿದ್ದಾರೆ ಸೋತ್ರೆ ನಾನೇ ಸೋತಂತೆ. ಕೇವಲ ಚನ್ನಪಟ್ಟಣ ಕ್ಷೇತ್ರ ಮಾತ್ರವಲ್ಲ, ನನ್ನ ನೇತೃತ್ವದಲ್ಲಿ 3 ಚುನಾವಣೆ ಆಗಿದೆ. ಒಂದು ವೇಳೆ ಇಲ್ಲಿ ಸೋತ್ರೆ ನಾನೇ ಸೋತಂತೆ, ಡಿ.ಕೆ. ಶಿವಕುಮಾರ್ ಅವರ ವಿಶ್ವಾಸದ ಮಾತು. ಆ ರಿಯಾಕ್ಷನ್ ಇದೆಯಾ ಅಥವಾ ಡಿಬೇಟ್ ಹೋಗೋದಾ? ಇದ್ರೆ ಪ್ಲೇ ಮಾಡಿ. ಹೌದು, ನಾನೇ ಕ್ಯಾಂಡಿಡೇಟ್. ಸೋಲ್ದು ಒಳ್ಳೆ ಕತೆ, ಗೆಲ್ತೀವ್ರಿ. ಸೋತ್ರ ನಾನೇ ಸೋತಂಗೆ. ಈ ಕುಮಾರಸ್ವಾಮಿನೂ ಹೇಳಿದ್ರು, ನಾನು ಹೇಳಾದ್ಮೇಲೆ ನಾನು ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ನಾನೇ ಕ್ಯಾಂಡಿಡೇಟು, ನಾನೇ ಬಿ ಫಾರ್ಮ್ ಕೊಟ್ಟವನು, ನಾನೇ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿದವನು, ನಾನೇ ಕ್ಯಾಂಡಿಡೇಟು, ನಂದೇ ಮುಖ. ಅಷ್ಟೇ, ನೀವು ಮಾತನಾಡ್ತಿದ್ರೆ ಅದನ್ನ ಕೇಳಿಸ್ಕೊಂಡವ್ರಂತ ಉತ್ತರ ಕೊಟ್ರು ಅಲ್ಲೇನೇನೆ. ಇಲ್ಲ ನೋಡಿ, ಪತ್ರಕರ್ತರು ಕೇಳಿ ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ. ಆತ್ಮವಿಶ್ವಾಸ ಅಂದ್ರೆ ಅವರಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರಲ್ಲ ಸರ್, ಗೆದ್ದೇ ಗೆಲ್ತೀವಿ ಅಂತ ಅವರ ಒಂದು ಅಭ್ಯರ್ಥಿನೇ ಹೇಳ್ತಾರೆ. ಅಭ್ಯರ್ಥಿನೇ ಎಲೆಕ್ಷನ್ ಆದ ಮರುದಿನ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳ್ತಾರೆ ಏನಂದ್ರೆ, ನಾವು ಮೊದಲು ಏನ್ ಹೇಳ್ತಾ ಇದ್ರು, ನಾವು 15-20 ಸಾವಿರ ಲೀಡ್ ಇಂದ ನಾವು ಗೆಲ್ತೀವಿ ಅನ್ನೋದು ಕಾಂಗ್ರೆಸ್ ಆತ್ಮವಿಶ್ವಾಸ ಆಗಿತ್ತು. ಅಭ್ಯರ್ಥಿ ಏನ್ ಹೇಳಿದ್ರು ಲಾಸ್ಟ್ಗೆ, ಏನು ಜಮೀರ್ ಅಹ್ಮದ್ ಅವರ ಹೇಳಿಕೆ ನಮಗೆ ಎಷ್ಟು ಡ್ಯಾಮೇಜ್ ಮಾಡಿದೆ ಅಂತಂದ್ರೆ, ಫೈಟ್ ಇದೆ, ಏನಾದ್ರೂ ಆಗ್ಬೋದು. ಮತದಾರ ತೀರ್ಮಾನ ನಾಳೆ ಪ್ರಕಟ ಮಾಡ್ತಾನೆ. ನೀವು ಕಾಂಗ್ರೆಸ್ನ ಜನಪ್ರಿಯತೆ ಕಳ್ಕೊಂಡ ವಿಚಾರ ಮಾತನಾಡ್ತಿದ್ರಿ. ಜನಪ್ರಿಯತೆಯನ್ನ ಕಳ್ಕೊಂಡಿದ್ದಾರಾ ಇಲ್ವಾ ಅನ್ನೋದನ್ನ ಚುನಾವಣೆ ಫಲಿತಾಂಶದ ಮೂಲಕ ನಾವು ತಿಳ್ಕೊಳ್ಬೇಕು. ಲೋಕಸಭಾ ಚುನಾವಣೆಯಲ್ಲಿ, ಯಾಕಂದ್ರೆ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ ಹೇಳಿ. ಲೋಕಸಭಾ ಚುನಾವಣೆಯಲ್ಲಿ ಒಂದಿದ್ದು 9 ಆಯ್ತು. ಹೆಂಗ್ ಹೇಳ್ತೀರಿ? ಯಾವ ಮಾನದಂಡದ ಮೇಲೆ ಹೇಳ್ತೀರಿ? ಜನಪ್ರಿಯತೆ ಪಕ್ಷ ಕಾಂಗ್ರೆಸ್ ಇತ್ತಿಲ್ಲ, ಎಲ್ಲಾ ವ್ಯವಸ್ಥೆನ ಏನೋ ಜಿದ್ದಿಗಿಡ್ತು, ಹಣ ಅಧಿಕಾರ ಎಲ್ಲಾನು ಮಿಸ್ಯೂಸ್ ಮಾಡ್ಕೊಂತ ಅದಕ್ಕೆ 9 ಆಯ್ತು. ಅದು ಏನ್ ದೊಡ್ಡ ಸಾಧನೆ ಅಲ್ಲ, ಅದು ಮುಖಂಬಂಗನೇ ಒಂದು ಆಡಳಿತ ಪಕ್ಷಕ್ಕೆ ಏನು ಇಷ್ಟೊಂದು ಭಾಗ್ಯಗಳನ್ನು ಕೊಟ್ಟು. ಕಾರಣ ಏನಂದ್ರೆ, ಎಷ್ಟು ಅಭಿವೃದ್ಧಿಶೀಲವಾಗಿ ಇದು ಏನು ಆಡಳಿತ ವಿರೋಧಿ ಅಲೆ ಇಲ್ಲಿದೆ ಅಂತಂದ್ರೆ, ಇವರ ಒಂದು ರಾಜು ಕಾಗೆ ಅವರು ಶಾಸಕರು ಹೇಳ್ತಾರೆ, ನೀವು ದುಡ್ಡು ಕೊಡ್ತಿರೋ ಅಥವಾ ವಿಷ ತಗೊಳ್ಳೋ ಅಂತ ಕೇಳ್ತಾರೆ. ರಾಜು ಕಾಗೆ ಅವರು, ಗವಿಯಪ್ಪನವರು ಹೇಳ್ತಾರೆ ಮೊನ್ನೆ, ಇವತ್ತೇನಾರು ರಾಜ್ಯದಲ್ಲಿ ಆ ಸಣ್ಣ ಪುಟ್ಟ ಏನಾರು ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವೆ ಅಂದ್ರೆ ಅವು ಹಿಂದೆ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ 1 ನಯಾ ಪೈಸಾ ಕೊಟ್ಟಿಲ್ಲ, ಖಜಾನೆ ಖಾಲಿ ಆಗಿದೆ. ಹೀಗಾಗಿ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದೆ, ಟ್ಯಾಕ್ಸ್ ಗಳನ್ನ ಏರಿಸ್ತಾ ಇದೆ, ಆಯ್ತಾ, ಕಿತ್ತುಕೊಂತ ಇದೆ, ಬಲವಂತವಾಗಿ ಭಾಗ್ಯಗಳನ್ನು ಕೊಡುವಂತ ಇದಕ್ಕೆ ಜಿದ್ದಿಗೆ ಬಿದ್ದ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷ. ಅವಶ್ಯಕತೆ ಏನಿತ್ತು? ಜನರು ಕೇಳಿದ್ರ ಇವ್ರನ್ನ? ಅಟ್ಟರ್ ಫೇಲ್ಯೂರ್ ಆಗ್ತಾ ಇದೆ. ಖರ್ಗೆ ಅವ್ರು ಕ್ಲಿಯರ್ ಆಗಿ ಅದನ್ನೇ ಹೇಳಿದ್ದು, ನೀವು ಮಾಡ್ತಾ ಇರೋದು ತಪ್ಪು, ನೀವು ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ. ಅದನ್ನೆಲ್ಲ ಜನತೆ ನೋಡಿದೆ. ಕಾಂಗ್ರೆಸ್ ಹೋಗ್ತಾ ಹಂಗಲ್ಲ ಹಿಂಗ ಅಂತ ಹೇಳಿ ನಂಬಕ್ಕಾಗಲ್ಲ. ನಾವು ಕ್ಷೇತ್ರವಾರು ಹೋಗೋಕ್ ಮುಂಚೆ ಕ್ವಿಕ್ ಆಗಿ ರಾಜುಗೌಡ್ರ ಹತ್ರ ಕೂಡ ರಿಯಾಕ್ಷನ್ ತಗೊಂಡ್ಬಿಡೋಣ. ಒಂದು ಕ್ಷೇತ್ರ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ, ಮೈತ್ರಿ ಇರೋದ್ರಿಂದ 2 ಆಗುವ ಸಾಧ್ಯತೆ ಅನ್ನೋ ವಿಶ್ಲೇಷಣೆ. ಕಾನ್ಫಿಡೆನ್ಸ್ ಎಷ್ಟಿದೆ ರಾಜುಗೌಡ್ರೆ? ಯಾಕೆ ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿರುತ್ತೋ ಅದ್ರ ಪರವಾಗಿ ಮತದಾರರು ಹೋಗೋ ಸಾಧ್ಯತೆಗಳು ಹೆಚ್ಚು. ಬಟ್ ಈ ಕಾನ್ಫಿಡೆನ್ಸ್ ಹೆಂಗ್ ಬರ್ತಿದ್ಯಪ್ಪ? 2 ಇಲ್ಲಾಂದ್ರೆ 3 ನಾವೇ ಗೆಲ್ತೀವಿ ಅಂತ ಹೇಳಿ ಅನೇಕ ನಾಯಕರು ಮಾತನಾಡ್ತಿದ್ದಾರೆ. ಸಹೋದರಿಯರು ಆಗ್ಲೇ ಮಾತಾಡ್ತಾ ಫಸ್ಟ್ ನಮ್ಮನ್ನೇ ಉದಾಹರಣೆಯಾಗಿ ತೊಗೊಂಡ್ರು, ಮಗನ ನಿಲ್ಲಿಸಿದ್ರು, ಆಮೇಲೆ ಪೊಲಿಟಿಕ್ಸ್ ಅನ್ನೋ ಲೆಕ್ಕಕ್ಕೆ ಅವ್ರು ತೊಗೊಂಡ್ರು. ಓಕೆ, ನೋ ಇಶ್ಯೂಸ್. ಅವ್ರು ಏನು ಮಾಡಿದ್ರು, ಫಸ್ಟ್ ಉದಾಹರಣೆ ತೊಗೋಬೇಕು ಅಂದ್ರೆ ತಮ್ಮದನ್ನು ತಗೊಂಡ್ರೆ ಜನಕ್ಕೆ ಹತ್ತಿರವಾಗಿ ರೀಚ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಅದು ಅವರವರ ವೈಯಕ್ತಿಕ ವಿಚಾರಗಳು, ಅವ್ರು ಯಾವ ರೀತಿ ಬೇಕಾದ್ರೆ ಅಭಿಪ್ರಾಯ ಮಂಡಿಸ್ಲಿಕ್ಕೆ ಪ್ರತಿಯೊಬ್ಬರು ಅವರೇ ಶಕ್ತರು. ಹಾಗಾಗಿ ನಾನು ಅದನ್ನು ಹೆಚ್ಚಿಗೆ ತರ್ಕಕ್ಕೆ ಒಳಪಡಿಸ್ಲಿಕ್ಕೆ ಹೋಗಲ್ಲ. ಸೊ ನಮಗೆ ಈಗ ಮತದಾರ ಯಾವ ರೀತಿ ನಮ್ಮ ಜೊತೆ ಇದ್ದಾನೆ ಅನ್ನೋದನ್ನು ಈಗ ಆಲ್ರೆಡಿ ನೀವೇ ಮಾಧ್ಯಮಗಳಲ್ಲಿ ಹೋಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೀರಿ. ಮತ್ತು ತದನಂತರ ಜನ ಯಾವ ರೀತಿ ನಿಮ್ಮ ಮುಂದೆ ಸ್ಪಂದಿಸಿದರೆ, ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಅಲ್ಲಿ ನಂಬರ್ ಆಗಿ ತೋರಿಸ್ತಾ ಇದ್ದೀರಿ, ಪರ್ಸೆಂಟೇಜ್ ಆಫ್ ವೋಟ್ಸ್ ಅಂತ. ಬಹುಶಃ ನಾವು ಮತದಾರರ ಹತ್ರ ಮತಭಿಕ್ಷೆ ಬೇಡಿದ್ದೀವಿ. ಕುಮಾರಸ್ವಾಮಿಯವರು ಮಾಡಿದ ಅಭಿವೃದ್ಧಿಗಳೇನಾದ್ರು ಇದ್ದರೆ ಸೊ ಹಾಗಾಗಿ ಅದನ್ನು ಮತವಾಗಿ ಪರಿವರ್ತಿಸಿ ಜನ ನಮ್ಮನ್ನು ಗೆಲ್ಲಿಸ್ತಾರೆ. ಸೊ ಸಮಾಜದಲ್ಲಿ ನಮಗೊಂದು ಅಧಿಕಾರ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಇದ್ದಾವೆ ಅನ್ನೋದು ಈ ಓಟಿನ ಮುಖಾಂತರ ತೋರಿಸ್ತಾರೆ ಅಂತ ನಾನು ಹೇಳ್ತೀನಿ. ಸೊ NDA ಭಾಗವಾದ ಮೇಲೆ ನಾವು 3 ಗೆಲ್ತೀವಿ ಅಂತ ನಾವು ಯೋಚನೆ ಮಾಡ್ಕೊಂಡಿರ್ತೀವಿ. ಮತದಾರ ಪ್ರಭು ನಾಳೆ ಮಧ್ಯಾಹ್ನದೊಳಗೆ ನಮ್ಮ ಕೆಲಸಗಳು ಯಾವ ರೀತಿ ಆಗಿದ್ದಾವೆ, ರಾಜ್ಯ ಸರ್ಕಾರ ಯಾವ ರೀತಿ ಸಕ್ಸಸ್ ಆಗಿದ್ದಾರೋ, ಫೇಲ್ಯೂರ್ ಆಗಿದ್ದಾರೋ, ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೋ, ಮತ್ತು ಒಳಜಗಳಗಳಿಂದ ಅವರ ಅಸ್ತಿತ್ವನ ಅವ್ರು ಕಳ್ಕೊಂಡಿದ್ದಾರೆ, ಅವರವರ ಒಳಜಗಳಗಳು ಅವರ ಅಸ್ತಿತ್ವನ ಕ್ಷೀಣಿಸೋ ರೀತಿ ಮಾಡಿದೆಯೋ, ಮತ್ತು ಹಗರಣಗಳು, ಮತ್ತು ಎಲ್ಲೇ ಮೀರಿದ ಭ್ರಷ್ಟಾಚಾರಗಳು,
ನಿಜವಾಗ್ಲೂ ಹೇಳ್ತೀನಲ್ಲ, ಬಹುಶಃ ಸಿದ್ದರಾಮಯ್ಯನವ್ರ ಬಗ್ಗೆ ಇಡೀ ಮಾಧ್ಯಮಗಳು ಮಾತಾಡ್ತಾ ಇತ್ತು. ಯಾವ ಮಟ್ಟಕ್ಕಿದ್ದಂಥ ಸಿದ್ದರಾಮಯ್ಯನವ್ರು ಯಾವ ಮಟ್ಟಕ್ಕೆ ಬಂದ್ಬಿಟ್ರು ಅಂತ ಮಾಧ್ಯಮಗಳೇ ಚರ್ಚೆ ಮಾಡ್ತಿತ್ತು. ಆ ಪರಿಸ್ಥಿತಿ ಬಂದಿದೆ ಅಂದಾಗ ಸೊ ಆ ರಿಸಲ್ಟು ನಾಳೆ ಅದು ಯಾವ ರೀತಿ ಅನ್ನೋದು ದಿಕ್ಸೂಚಿನ ಸ್ಪಷ್ಟವಾಗಿ ಕೊಡುತ್ತೆ. ನಾಳೆ ಕೊಡುವಂಥ ರಿಸಲ್ಟ್ ಇದೆಯಲ್ಲ, ಸರ್ಕಾರದ ಸಂಪೂರ್ಣ ದಿಕ್ಸೂಚಿ ಯಾವ ರೀತಿ ಕೆಲಸ ಮಾಡಿದೆ. ಈಗ ಗ್ಯಾರಂಟಿಗಳಿಗಿಂತ ಹೆಚ್ಚಾಗಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಆ ಭ್ರಷ್ಟಾಚಾರಕ್ಕೆ ದಿಕ್ಸೂಚಿ ನಾಳೆಯ ರಿಸಲ್ಟ್ ಅನ್ನೋದು. ಸರಿ, ಕ್ಷೇತ್ರವಾರು ಚರ್ಚೆಗೆ ಒಳಪಟ್ಟ ಒಂದಷ್ಟು ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿರೋ ಸಾಧ್ಯತೆ ಆ ಆಯಾಮದಲ್ಲಿ ಚರ್ಚೆ ಮುಂದುವರಿಸ್ತಾ ಹೋಗೋಣ. ಚನ್ನಪಟ್ಟಣದಿಂದ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ. ಇನ್ಫ್ಯಾಕ್ಟ್ ಶಿಗ್ಗಾವಿಯಿಂದ ಅಂತ ಅನ್ಕೊಂಡಿದ್ವಿ, ಬಟ್ ಬಹಳ ಕ್ಯೂರಿಯಾಸಿಟಿ ಇರೋ ಕ್ಷೇತ್ರ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಷ್ಟೇ ರಿಯಾಕ್ಟ್ ಮಾಡಿರೋದ್ರಿಂದ ಚನ್ನಪಟ್ಟಣದ ಬ್ರೇಕಿಂಗ್ ಮೂಲಕ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಕೋಟಿ ಕೋಟಿ ಬೆಟ್ಟಿಂಗ್ ನಡೀತಿದೆಯಂತೆ ಈ ಕಣದಲ್ಲಿ. ಗೆಲುವಿನ ಲೆಕ್ಕಾಚಾರ ಕೂಡ ಅಷ್ಟೇ ಜೋರಾಗಿದೆ. ಸೈನಿಕ ವರ್ಸಸ್ ಅಭಿಮನ್ಯು ಮಾತ್ರವಲ್ಲ, ಇಲ್ಲಿ ಪಣಕ್ಕಿದ್ದು ದೊಡ್ಡಗೌಡ್ರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆ ಕೂಡ. ಜಮೀರ್ ಅವರ ಮಾತಿನಿಂದ ಎಡವಟ್ಟಾಯ್ತಾ, ಅದು ಕಾಂಗ್ರೆಸ್ಗೆ ಪೆಟ್ಟು ಕೊಡುತ್ತಾ? ದೇವೇಗೌಡರ ಕಣ್ಣೀರು, ಆ ಕಣ್ಣೀರಿಗೆ ಕರಗ್ತಾನ ಮತ್ತೆ ಮತ್ತೆ ಮತದಾರ? ಇಂತಹ ಅನೇಕ ಪ್ರಶ್ನೆಗಳಿದೆ. ರಾಜಗೌಡ್ರೆ, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ, ಯಾಕಂದ್ರೆ ಕಣದಲ್ಲಿರೋದು ತಮ್ಮ ಪಕ್ಷದ ಅಭ್ಯರ್ಥಿ. ಹೀಗಾಗಿ ಗೆಲುವಿನ ವಿಶ್ವಾಸ ಅಂತೂ ಇದೆ. ಈಗ ಎಕ್ಸಿಟ್ ಪೋಲ್ಗಳು ಕೂಡ ನಿಮ್ ಪರವಾಗಿ ತೋರಿಸ್ತಾ ಇದೆ ರಿಸಲ್ಟು. ಬಟ್ ಇಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅನ್ನೋ ತಮಗೂ ಗೊತ್ತಿದೆ. ಖಂಡಿತವಾಗ್ಲೂ ಇದೆ. ಈಗ ರಾಜಕೀಯ ಹಣಾಹಣಿ ಇಂದಾಗ ಎಲ್ಲ ನೆಕ್ ಟು ನೆಕ್ ಫೈಟೇ. ಯಾಕೆಂದರೆ ಬ್ಯಾಲೆಟ್ ಓಪನ್ ಮಾಡೋರು, ಯಾಕೆಂದರೆ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ಗಳನ್ನ ಕಳೆದ ಎಲೆಕ್ಷನಲ್ಲಿ ನೋಡಿದ್ದೀವಿ. ಕ್ಲೀನ್ ಸ್ವೈಪ್ ಆಗುತ್ತೆ ಅನ್ನೋ ಕಡೆಗೆ ಸಂಪೂರ್ಣ ನಿಷ್ಕ್ರಿಯರಾದಂಥ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಅಂಥ ಪರಿಸ್ಥಿತಿಗಳಿರ್ತವೆ. ಬಹುಶಃ ಇವತ್ತು ಮತ ಆದಮೇಲೆ ನೀವು ಚರ್ಚೆಗೆ ಒಳಪಡಿಸೋಕ್ಕೂ ಮುಂಚೆ ಮತದಾರನ ಕೇಳಿದಾಗ ಒಂದಷ್ಟು ಪಾಸಿಟಿವ್ ರಿಸಲ್ಟ್ ಬಂದಿರ್ತವೆ. ಆಮೇಲೆ ಮತಪೆಟ್ಟಿಗೆ ಒಳಗಿರುತ್ತೆ, ಅವನ ಭಾವನೆ ಮತಪೆಟ್ಟಿಗೆ ಒಳಗಿರುತ್ತೆ, ಅದನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತು ದೇವೇಗೌಡರದು ಪ್ರತಿಷ್ಠೆ ಕಣ ಅನ್ನೋದಕ್ಕಿಂತ ಆ ಜನಗಳ ಅಭಿವೃದ್ಧಿಯ ಚಿಂತನೆ ಮತ್ತು ಆ ಚನ್ನಪಟ್ಟಣ ಜನಗಳ ಏನು ಒಂದು ಭವಿಷ್ಯದ ದೃಷ್ಟಿ ಇದೆ ಅಲ್ಲಿ. ಅದನ್ನು ಬಿಟ್ಟು ಇಲ್ಲಿ ಯಾರೇ ಹಣಾಹಣಿ ಮಾಡಿದ್ರು ಅಲ್ಲಿ ಆಗ್ಬೇಕಾಗಿರೋಂಥದ್ದು ಏನು ಅಂದರೆ ಆ ಕ್ಷೇತ್ರದ ಅಭಿವೃದ್ಧಿ, ನೀರಾವರಿ ಆಗಬೇಕಾಗಿರುತ್ತೆ, ರಸ್ತೆಗಳಾಗಬೇಕಾಗಿರುತ್ತೆ, ಅಲ್ಲಿ ಜನಗಳ ಏನು ಆರ್ಥಿಕ ಹೆಚ್ಚುಗಾರಿಕೆ ಆಗಬೇಕಾಗಿರುತ್ತೆ, ಆರ್ಥಿಕವಾಗಿ ಅವ್ರನ್ನ ಸಬಲಗೊಳಿಸಬೇಕಾಗಿರುತ್ತೆ, ಮತ್ತು ಅಲ್ಲಿನ ಇಂಡಸ್ಟ್ರೀಸ್ ಬೆಳಿಬೇಕಾಗಿರುತ್ತೆ, ಸಾಕಷ್ಟು ಯುವಕರಿಗೆ ಉದ್ಯೋಗ ಕಲ್ಪಿಸಬೇಕಾಗಿರುತ್ತೆ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿರುತ್ತೆ. ರೈತರ ಸಾಲ ಅನ್ನೋ ಒಂದು ಪೆಡಂಭೂತ ಇವತ್ತು ರಾಜ್ಯ ಸರ್ಕಾರನ ಕಾಡ್ತಾನೆ ಇದೆ, ರೈತರನ್ನ ಕಾಡ್ತಾನೆ ಇದೆ. ಸೊ ಇದ್ರ ಕಡೆ ಎಲ್ಲ ಗಮನ ಹರಿಸ್ಬೇಕಾಗಿರುತ್ತೆ. ಸೊ ಆ ವಿಚಾರಗಳನ್ನ ಇಟ್ಕೊಂಡು ಮತದಾರ ವೋಟ್ ಕೊಟ್ಟಿದ್ದಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆಮೇಲೆ ದೇವೇಗೌಡರು ಮಾಡಿದಂಥ ಒಂದಷ್ಟು ನೀರಾವರಿಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ರೈತರಿಗೆ ಕೊಟ್ಟಂತ, ಈಗ ಕಳೆದ ಸುಮಾರು 3 ಎಲೆಕ್ಷನ್ನಿಂದ ಕುಮಾರಸ್ವಾಮಿ ಅವರ ಎಲೆಕ್ಷನ್ಸ್ ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ JDS ಜನ ಒತ್ತು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಕುಮಾರಸ್ವಾಮಿ ಮಾಡಿದಂಥ ಸಾಲ ಮನ್ನಾ ಆಗಿರ್ಬೋದು, ರೈತರ ಪರವಾದಂಥ ಕೆಲಸಗಳಾಗಿರ್ಬೋದು, ದೇವೇಗೌಡರು ಮಾಡಿದಂಥ ನೀರಾವರಿ ವಿಚಾರಗಳಾಗಿರಬಹುದು, ಒಂದಷ್ಟು ಜನದ ಮನಸ್ಸಿನಲ್ಲಿ ತಟ್ಟಿ ಅವರು ವೋಟ್ ಮಾಡಿದ್ದಾರೆ ಅನ್ನೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಹುಶಃ ಈ ಬಾರಿನೂ ಅವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಜನ ತಗೋಬೋದು. ಈಗ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆ ಕಣ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಬಹುಶಃ ಪಾಪ ಅವ್ರಿಗೂ ಆಗಿದೆ. ಯಾಕೆಂದರೆ ಹಿಂದೆ ತಮ್ಮ ಸೋತಂಥ ವಿಚಾರದಲ್ಲಿ ನಿಜವಾಗ್ಲೂ ಅವರು ಬೇಸರ ಆಗಿದೆ. ಯಾಕೆಂದರೆ ಯಾವುದೇ ರಾಜಕೀಯದಲ್ಲಿ ನಾನೇ ನಿಂತರೂ ಅಷ್ಟೇ, ನಾನು ಸೋತಾಗೂ ನನಗೆ ಆ ಭಾವನೆ ಬರ್ತದೆ. ಹಾಗಾಗಿ ಪಾಪ ಅವರು ಅತಿ ಹೆಚ್ಚಿನ ಶ್ರಮನ ಹಾಕಿದ್ದಾರೆ. ಶ್ರಮಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾವ ರೀತಿ ಕೆಲಸ ಆಗಿರೋದನ್ನ ಮತದಾರ ಮನಸ್ಸಿನಲ್ಲಿ ಇಟ್ಕೊಂಡು ವೋಟ್